ನೋಡಿ ಫ್ರೆಂಡ್ಸ್, ಇವತ್ತು ನಾನು ಗಾರ್ಗಿ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟಿನಿಂದ 1.5 ಕಪ್ಪು ಹಿಟ್ಟು ತಗೊಂಡ್ರೆ ಅದಕ್ಕೆ 1 ಕಪ್ಪು ಬೆಲ್ಲ ಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, 1.5 ಕಪ್ಪು ಹಿಟ್ಟು ತಗೊಂಡಿದ್ದೀನಿ. ಈ ಬಟ್ಟಲದಿಂದ ನೀವು ಯಾವುದಾದ್ರೂ ಅಳತೆಗೆ ತಗೋಬೋದು. 3 ಕಪ್ಪು ಹಿಟ್ಟಾದರೆ 2 ಕಪ್ಪು ಬೆಲ್ಲ ತಗೋಬೇಕು. 1.5 ಕಪ್ಪು ಹಿಟ್ಟಾದರೆ 1 ಕಪ್ಪು ಬೆಲ್ಲ ತಗೋಬೇಕು. ಫ್ರೆಂಡ್ಸ್, 1 ಬಟ್ಟಲು ಬೆಲ್ಲ ತಗೊಂಡಿದ್ದೀನಿ. ಅರ್ಧ ಬಟ್ಟಲು ನೀರು ಹಾಕ್ತಾ ಇದ್ದೀನಿ ಬೆಲ್ಲದಾಗ. ಇದನ್ನು ಚೆನ್ನಾಗಿ ಕರಗೋ ಥರ ಕುದಿಸ್ಬೇಕು. ಇದನ್ನು ಸೋಸ್ಕೊತಾ ಇದ್ದೀನಿ. ಏನಾದರೂ ಕಸ ಇದ್ದರೆ ಕಸ ಏನಾದ್ರೆ ಬರ್ತದೆ. ಹಾಕ್ತಾಯಿದ್ದೀನಿ. ಒಂದು ಹುಗಿ ಬಂದರೆ ಸಾಕು. ಹಿಟ್ಟಾಕಿ ತಿರುಗಿ ಬಿಡಬೇಕು. ಈ ಥರ ಆದರೆ ಸಾಕು. ಕುದಿತಾ ಇದೆಯಾ ಸಾಕು. ಇದಕ್ಕೆ ಹಿಟ್ಟು ಹಾಕ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನು. ಸ್ವಲ್ಪ ಎಣ್ಣೆ ಹಾಕೋದು ಮರೆತು ಬಿಟ್ಟೆ ನಾನು. ಕುದಿತಿರುವಾಗ ಸ್ವಲ್ಪ ಎಣ್ಣೆ ಹಾಕಬೇಕು. ಎಲ್ಲ ನೋಡಿ ಫ್ರೆಂಡ್ಸ್, ಈ ಥರ ಅದಕ್ಕೆ ಬರಬೇಕು ಹಿಟ್ಟು. ನಾ ಹೇಳಿದ ಥರ ಮೆಜರ್ಮೆಂಟ್ ಥರ ನೀವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಈ ಥರ ಹಿಟ್ಟು ಬರುತ್ತೆ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ಹಾಕ್ಕೊತೀನಿ. ನೋಡಿ, ತುಂಬ ಸುಡ್ತಾ ಇದೆ. ಸ್ವಲ್ಪ ಆರಿದ ನಂತರ ನಾವು ಗಾರ್ಗೆ ಮಾಡೋಣ. ಈ ಥರ ಕಲಿಸ್ಕೊಂಡು ಉಂಡೆ ಮಾಡಿಕೊಂಡು ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದರಿಂದ ಕಟ್ ಮಾಡಿಕೊಂಡು ಈ ಥರ ಶೇಪಿನಲ್ಲಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ಬೇಕೋ ಆ ಥರ ಶೇಪ್ ಮಾಡ್ಕೊಳ್ಳಿ. ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಒಂದೊಂದಾಗಿ ಎಷ್ಟು ಸಾಫ್ಟ್ ಆಗ್ಯಾವ ನೋಡಿ ರೆಡಿ ಆಯಿತು. ಈಗ